ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪುಷ್ಪಾ ಒಲಗಾಸ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಒಂದು ಉಪಯುಕ್ತವಾದ ತಿಂಡಿ ಮಾಡ್ತಾಯಿದ್ದೀನಿ ಮತ್ತು ಟಿಪ್ಸ್ ಸಹ ಕೊಡ್ತಾಯಿದ್ದೀನಿ. ನೈಟ್ ಮಾಡಿ ಉಳಿದಂತಹ ಅನ್ನವನ್ನು ತಗೊಂಡಿದ್ದೀನಿ. ವೈಟ್ ಅಥವಾ ಕುಚ್ಚಲಕ್ಕಿ ಯಾವುದೇ ಅನ್ನ ಸಹ ನಡೀತದೆ. ಇವಾಗ ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ. ಅದಕ್ಕೆ ಅನ್ನವನ್ನು ಹಾಕಿ ಮತ್ತು ಮೆಣಸಿಕಾಯಿ ಹಾಕಿದ್ದೇನೆ ಮತ್ತು ಜೀರಿಗೆ ಮತ್ತು ಸ್ವಲ್ಪ ಅಜ್ವಾನ್ ಕಾಳು ಹಾಕಿದ್ದೇನೆ. ಎಲ್ಲವನ್ನು ಸಹ ಹಾಕಿ ಮಿಕ್ಸಿ ಮಾಡಿದ್ದೇನೆ. ಇದನ್ನು ಜಾಸ್ತಿ ನೈಸ್ ಮಾಡಬಾರ್ದು, ಮೀಡಿಯಮಲ್ಲಿ. ಇವಾಗ ಮಿಕ್ಸಿ ಮಾಡಿದ ಅನ್ನವನ್ನು ಹಾಕ್ತಾಯಿದ್ದೇನೆ. ಅದಕ್ಕೆ ಅರಿಶಿಣ, ಮಸಾಲೆ ಪೌಡರ್, 2 ದೊಡ್ಡ ಸೈಜ್ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ. ಅದನ್ನು ಸಹ ಇವಾಗ ಹಾಕ್ತಾಯಿದ್ದೇನೆ. ಈರುಳ್ಳಿ ಜಾಸ್ತಿ ಆದಷ್ಟು ಟೇಸ್ಟ್ ಬರ್ತದೆ. ಮತ್ತು ಇವಾಗ ಮನೆಯಲ್ಲೇ ಮಾಡಿದಂತಹ ರಾಗಿ ಹಿಟ್ಟನ್ನು ಸಹ 2 ಕಪ್ ಆಗುವಷ್ಟು ತಗೊಂಡಿದ್ದೇನೆ. ಅದನ್ನು ಸಹ ಇವಾಗ ಹಾಕ್ತಾಯಿದ್ದೇನೆ. ಮೊದಲನೇ ಟಿಪ್ಸು, ಬೇಸಿಗೆ ಸಮಯದಲ್ಲಿ ರಾಗಿ ದೇಹವನ್ನು ತಂಪಾಗಿ ಇಡ್ತದೆ. ಅಧಿಕ ಉಷ್ಣತೆಯಿಂದ ಬಂದ ಆರೋಗ್ಯ ಸಮಸ್ಯೆಗಳನ್ನು ಇದು ದೂರ ಮಾಡುತ್ತದೆ. ಇವಾಗ ಕರಿಬೇವು ಸೊಪ್ಪನ್ನು ಸಹ ಹಾಕ್ತಾಯಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ. ಇವಾಗ ಸ್ವಲ್ಪ ನೀರು ಹಾಕಿ ಚಪಾತಿನ ಹಿಟ್ಟಿನ ಹದಕ್ಕೆ ಕಲಿಸ್ತಾ ಇದ್ದೇನೆ. ಜಾಸ್ತಿ ಗಟ್ಟಿ ಮಾಡಬೇಡಿ. ಇವಾಗ 2ನೇ ಟಿಪ್ಸು, ರಾಗಿಯಲ್ಲಿ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಸಮೃದ್ಧವಾಗಿದೆ. ಅದಕ್ಕಾಗಿ ಮೂಳೆಗಳನ್ನು ಬಲಪಡಿಸುವ ಶಕ್ತಿ ಹೊಂದಿದೆ. ಅದಕ್ಕಾಗಿ ರಾಗಿ ಗಂಜಿ, ಅಂಬಲಿ ಅಥವಾ ಮುದ್ದೆ ಅಥವಾ ಈ ಟೈಪಾಗಿ ತಾಲಿಪಟ್ಟನ್ನು ಸಹ ಮಾಡಿ ತಿನ್ನಬಹುದು. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿದ್ದ ಬೆಲ್ ಬಟನ್ ಆನ್ ಮಾಡಿ, ಹೊಸ ವಿಡಿಯೋ ನೋಟಿಫಿಕೇಷನ್ ಬರ್ತದೆ. ಇವಾಗ ಸ್ವಲ್ಪ ಗೋಧಿ ಹಿಟ್ಟನ್ನು ಸಹ ಹಾಕ್ತಾಯಿದ್ದೇನೆ. ಗೋಧಿ ಹಿಟ್ಟು ಆಪ್ಷನಲ್ಲು, ಹಾಕ್ಬೋದು, ಇಲ್ಲ ಹಾಗೆಯೇ ಮಾಡ್ಬೋದು. ಇವಾಗ ಒಂದು ಎಣ್ಣೆ ಹಾಳೆ ತೊಗೊಂಡಿದ್ದೇನೆ. ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಅಥವಾ ಬಾಳೆ ಎಲೆ ಮೇಲೆ ಸಹ ಮಾಡ್ಬೋದು. ಇವಾಗ 4ನೇ ಟಿಪ್ಸು, ದೇಹದ ಕೊಬ್ಬನ್ನು ಕರಗಿಸುವ ಶಕ್ತಿಯನ್ನು ರಾಗಿ ಹೊಂದಿದೆ ಮತ್ತು ದೇಹದ ತೂಕ ಇಳಿಸಲು ಸಹ ಉಪಯುಕ್ತವಾಗಿದೆ. ಇವಾಗ ಹಾಳೆ ತೊಗೊಂಡಿದ್ದೇನೆ ಮತ್ತು ಹಂಚು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಒಲೆ ಮೇಲೆ. ಯಾವುದೇ ಹಂಚಾದರೂ ಸಹ ನಡೀತದೆ. ನಾನು ರೊಟ್ಟಿ ಹಂಚನ್ನು ತೊಗೊಂಡಿದ್ದೇನೆ. ಇವಾಗ ಒಂದು ಉಂಡೆಯಷ್ಟು ತೊಗೊಂಡಿಟ್ಟು ಹೀಗೆ ಬಡಿತಾ ಇದ್ದೇನೆ. ಸ್ವಲ್ಪ ದೊಡ್ಡದಾಗುವಷ್ಟು ಬಡಿಬೇಕು. ಕೆಳಗೆ ಸ್ವಲ್ಪ ಎಣ್ಣೆ ಹಚ್ಚಿ ಬಡಿಬೇಕು. ಹೀಗೆ ಮಾಡ್ತಾಯಿದ್ದೇನೆ. ಇದನ್ನು ಯಾವ ಸೈಜಲ್ಲಿ ಸಹ ಬಡಿಬೋದು. ದೊಡ್ಡ ಸೈಜಲ್ಲಿ ಸಹ ಮಾಡ್ಬೋದು. ನಾನು ಇಷ್ಟೇ ಸೈಜಲ್ಲಿ ಮಾಡ್ತಾಯಿದ್ದೀನಿ. ಇವಾಗ ಹಂಚಿಗೆ ಸ್ವಲ್ಪ ಎಣ್ಣೆ ಉಗ್ಗಿ ಹಂಚಿಗೆ ಹಾಕ್ತಾಯಿದ್ದೀನಿ. ಹಂಚಿಗೆ ಹಾಕಿದ ಮೇಲೆ ಈಗ ನೀಟಾಗಿ ಮಾಡಿ ಸುತ್ತಲೂ ಸಹ ಎಣ್ಣೆಯನ್ನು ಹಾಕಬೇಕು. ಇದನ್ನು 2 ಭಾಗದಲ್ಲಿ ನೀಟಾಗಿ ಬೇಯಿಸಬೇಕು. ಇದನ್ನು ಮೊಸರೊಟ್ಟಿಗೆ ತಿನ್ನಲು ತುಂಬ ಟೇಸ್ಟ್ ಆಗಿರ್ತದೆ. ಇದನ್ನು ಬೆಳಿಗ್ಗೆ ಅಥವಾ ನೈಟು ಸಹ ಮಾಡ್ಬೋದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬಾಯ್. ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.